ನಮಸ್ಕಾರ ಸ್ನೇಹಿತರೆ. ಇವತ್ತು ಒಬ್ಬ ರೈತರನ್ನ ಪರಿಚಯ ಮಾಡ್ಲಿಕ್ಕೆ ನಾ ಬಂದಿದ್ದೀನಿ ಇವತ್ತು. ಬಟ್ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಈಗಿನ ಕಾಲದಲ್ಲಿ ಅಂತಂದ್ರೆ ಈಗ ಹೋದ ವರ್ಷ, ಅಚ್ಚಿ ವರ್ಷ ಒಂದ್ ಸ್ವಲ್ಪ ನಾ ಕಂಪೇರ್ ಮಾಡ್ಕೊಂತ ಹೋದ್ರೆ ಮಳೆ ಕಡಿಮೆ ಆಕ್ಕೊಂತ ಬರ್ತಾ ಇದೆ. ಮಳೆ ಕಡಿಮೆ ಆಕ್ಕೊಂತ ಬರೋದ್ರಿಂದ ರೈತರಿಗೆ ತುಂಬಾ ಕಷ್ಟ ಆಗಿ ಬರ್ತಾ ಇದೆ. ಆ ಒಂದು ರೀಸನ್‌ಗಾಗಿ ಮಳೆ ಕಡಿಮೆ ಆಗಬಾರ್ದಂತಂದ್ರೆ ನಾ ನಿಮಗೆ ಹೇಳೋದೇನಂತಂದ್ರೆ ನಿಮ್ಮ ಹೊಲದಲ್ಲೇ ಆಗ್ಲಿ ಅಥವಾ ಅಥವಾ ಎಲ್ಲೇ ನಿಮ್ದೊಂದು ತೋಟ ಇರ್ಲಿ, ಅಲ್ಲಿ ದಯವಿಟ್ಟು ಮರಗಳನ್ನ ಅಥವಾ ಗಿಡಗಳನ್ನ ಹಚ್ಚಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕಂದ್ರೆ ಆ ಮರ ಗಿಡ ಇರೋದ್ರಿಂದನೇ ಮಳೆಯಿಂದನೇ ಕೃಷಿ, ಕೃಷಿಯಿಂದನೇ ರೈತ ಮತ್ತು ರೈತನಿಂದನೇ ದೇಶ. ರೈತ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ದೇಶ ನಡೆಸೋದಕ್ಕೆ. ಆ ಒಂದು ರೀಸನ್‌ಗಾಗಿ ಇಲ್ಲೊಬ್ಬ ರೈತರನ್ನ ನಾ ಪರಿಚಯ ಮಾಡ್ಕೊಳಕ್ ಬಂದಿದ್ದೀನಿ. ಅವ್ರ ಹೊಲದಲ್ಲಿ ಅವ್ರು ಏನ್ ಬೆಳೀತಾ ಇದ್ದಾರೆ, ಆ ಬೆಳೆಗೆ ಏನೇನ್ ಗೊಬ್ಬರನ ಹಾಕ್ತಾ ಇದ್ದಾರೆ, ಮತ್ತ ಆ ಬೆಳೆಗೆ ಅವರು ಪಡುವಂತ ಒಂದು ಲಾಭ ಆದ್ರೂ ಏನು ಅಥವಾ ಲುಕ್ಷಾನಿ ಆದ್ರೂ ಏನು, ಆ ರೈತರನ್ನ ಒಬ್ಬ ಪರಿಚಯ ಮಾಡ್ಕೊ ಬರ್ತಿದ್ದೀನಿ. ಬರ್ರಿ. ನಮಸ್ಕಾರ ರೈತರೇ. ಹೇಳ್ರಿ. ಇವಾಗ ನೀವು ತಮ್ಮ ಹೆಸರು? ನಮ್ಮ ಹೆಸರು ರಾಯಪ್ಪ ರೀ. ರಾಯಪ್ಪ. ರಾಯಪ್ಪ. ಯಾವ ಊರು ನಿಮ್ದು? ನಮಗೆ ಶಿಂದೋಳಿ. ಶಿಂದೊಳ್ಳಿ. ಹಾ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದ್ 4 ಕಿಲೋಮೀಟರ್ ಆಗ್ತದೆ. 4 ಕಿಲೋಮೀಟರ್ ಹಾ, ಆಗುತ್ತೆ. ಹಾ. ಬಟ್ ಇದು ನಿಮ್ದು ಸ್ವಂತ ಹೊಲೆನಾ? ಈಗ ಬಡ್ಡ್ಯಾಗ ತೊಗೊಂಡಿದೇವ್ರಿ. ಓಕೆ. ಹಾ. ಇದನ್ನ ಬಡ್ಡ್ಯಾ ಮಾಡಿದ್ರ ಬಡ್ಡ್ಯಾಗ 70,000 ರೂಪಾಯಿ ಬಡ್ಡ್ಯಾಗ ತೊಗೊಂಡಿದೇವ್ರಿ. ಒಂದ್ ವರ್ಷಕ್ಕೆ? ಇಲ್ರಿ, ಹ್ಮ್. ಈಗ 10 ವರ್ಷ ಹತ್ರ ತಗೊಂಡ ಅವ್ರ ಅಮೌಂಟ್ ಕೊಟ್ಟಾಗ ಹೊಲ ನೀವು ಬಿಡೋದು? ಬಿಡೋದು. ಅಂದ್ರೆ ಅವ್ರು ನೀವು ಈಗ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ, ಕೊಟ್ಟಿದೇವ್ರಿ. ಬಟ್ ಅವ್ರು ಯಾವಾಗ ದುಡ್ಡು ನಿಮ್ಗೆ ವಾಪಸ್ ಕೊಡ್ತಾರೋ ಅವಾಗ ಈ ಹೊಲ ನೀವು ಬಿಟ್ಟು ಬಿಟ್ಟು ಹೋಗುದು. ಅಲ್ಲಿವರೆಗೂ ಕೂಡ ನೀವ್ ತರ ನೀವು ಮಾಡ್ಕೊಂತ ಹೋಗೋದು. ಮಾಡ್ಕೊಂತ ಹೋಗ್ತೇವೆ. ಓಕೆ. ಇವಾಗ ಈ ಹೊಲದಲ್ಲಿ ಏನ್ ಬೆಳಿತಿದ್ರಿ ಇವಾಗ? ಈ ಹೊಲದಲ್ಲಿ ನೌಲ್ಕೋಲ. ನೌಲ್ಕೋಲ, ನೌಲ್ಕೋಲ ಮುಂದ ಸುಯೇಬಿನ. ಸೋಯಾಬೀನ್. ಓಕೆ. ಇವಾಗ ಹಾಕಿರೋದು ನೌಲ್ಕೋಲ ಹಾಕಿದ್ದೀರಾ? ಈಗ ಸದ್ಯ ಜಾನ್ವರಿಯಿಂದ ಈ ಕಡೆಯಿಂದ ರೀ ಮೇ ತಿಂಗಳ ಮಟ ಓಕೆ. ನೌಲ್ಕೋಲ ಹಚ್ತೇವ್ರಿ. ಓಕೆ. ಮುಂದ ಜೂನಕ್ ರೀ ಸೋಯಾಬೀನ್ ಬಿತ್ ಬಿಡ್ತೇವ್ರಿ. ಸೋಯಾಬೀನ್ ಬಿತ್ತೀರಾ? ಈಗ ಎಷ್ಟು ಎಕರೆದಲ್ಲಿ ಹಾಕಿದ್ರಿ ಇದನ್ನ? ಇದು 1 ಎಕರೆ ಐತ್ರಿ. 1 ಎಕರೆ. 1 ಎಕರೆ. ಎಷ್ಟು ತಿಂಗಳಿಗೆ ಬರುತ್ತೆ ಇದು? ಇದ್ರಿ ಹಚ್ಚಿದ್ದ 1.5 ತಿಂಗಳಿಗೆ ಕೊಯ್ಯಾಕ್ ಚಾಲು ರೀ, ಕಾಯಿಪಲ್ಲೆ 1.5 ತೆಗ್ಯಾಕ. ತಿಂಗಳಿಗೆ? ಹೌದ್ರಿ. ಓಕೆ. ಇದನ್ನ ಹಚ್ಚಬೇಕಾದ್ರೆ ಪೆಹ್ಲಾ ನೀವು ಮುಂಚೆ ಏನ್ ಗೊಬ್ಬರ ಅಥವಾ ಏನೇನು ಯೂಸ್ ಮಾಡ್ತೀರಿ ಇದಕ್ಕೆ? ಇದಕ್ರಿ ಹಚ್ಚೋ ಟೈಮ್ನಾಗ ರೀ ಹಾ. ಸಗಣಿ ಗೊಬ್ಬರ ಹಾಕ್ತೇವ್ರಿ, ಓಕೆ. ಕುರಿ ಮಲ್ಗಿಸ್ತೇವ್ರಿ. ಓಕೆ. ಮುಂದ್ರಿ ರಾಸಾಯನಿಕ ಖತ ಮಾತ್ರ ಬಹಳ ಕಡಿಮೆ ವಾಪರಿಸ್ತೇವ್ರಿ ನಾವು. ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ? ಇಲ್ರಿ, ಕಡಿಮೆ ರೀ, ಬಹಳ ಕಡಿಮೆ. ಈಗ ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ ಹಾ. ಅದ್ ಯಾವ್ದು ಯೂರಿಯಾ ಯೂರಿಯಾ. ಯೂರಿಯಾ ಹಾಕ್ತಾರಂತ ಹೇಳ್ತಾರೆ. ಯೂರಿಯಾ ಹಾಕೋದ್ರಿಂದ ಏನ್ ನಿಮಗೆ ಇದು ಆಗುತ್ತೆ? ಯೂರಿಯಾ ನಾ ಒಟ್ಟ ಯಾವಾಗ ಹಾಕಂಗಿಲ್ರಿ ಭೂಮಿ. ಯಾಕೆ? ಅದ ಭೂಮಿ ಇದೆಲ್ಲ ಪವರ್ ಎಲ್ಲ ಸುಟ್ಟು ಒಯ್ತೈತ್ರಿ. ಅಂದ್ರೆ ನೀವು ಹೇಳೋ ಪ್ರಕಾರ ಭೂಮಿಯ ಫಲವತ್ತತೆಯನ್ನ ಹಾಳು ಮಾಡುತ್ತೆ, ನಾಶ ಮಾಡುತ್ತೆ. ನಾಶ ಮಾಡ್ತೈತಿ. ಆ ಒಂದು ರೀಸನ್ಗಾಗಿ ಯೂರಿಯಾನ ಯೂಸ್ ಮಾಡಕ್ ಒಟ್ಟ ಮಾಡಬಾರ್ದು ಯೂರಿಯಾ. ಯೂರಿಯಾ ಯೂಸ್ ಮಾಡೋದ್ ಬಿಟ್ಟನ ಬೇರೆ ಯಾವ ಗೊಬ್ಬರನ ಯೂಸ್ ಮಾಡ್ಬೇಕಂತ ಹೇಳ್ತೀರಾ? ಯೂರಿಯಾ ಇದ 12 16 ಓಕೆ. ಕರಿ DAP. ಓಕೆ. ಇದನ್ನ ಯೂಸ್ ಮಾಡೋದ್ರಿಂದ ಹೊಲಕ್ಕೆ ಒಂದು ಫಲವತ್ತತೆಯನ್ನು ಕೊಡ್ತಾ ಹೇಳ್ತಾ ಇದ್ದೀರಾ? ಮತ್ತ ಅದಕ್ರಿ ಭೂಮಿ ಬಾದ್ ಆಗೋಂಗಿಲ್ರಿ, ನಾಶ ಆಗಂಗಿಲ್ಲ, ನಾಶ ಆಗೋಂಗಿಲ್ಲ, ಭೂಮಿ ಫಲವತ್ತತೆಯನ್ನ ಕಳ್ಕೊಳಂಗಿಲ್ಲ. ಕಳ್ಕೊಳಂಗಿಲ್ಲ. ಓಕೆ. ಇದು ನವಲ್ಕೋಸ ಅಂತ ಹೇಳಿದ್ರಲ್ಲ, ಹಾ. ಈ ನವಲ್ಕೋಸ ಅಂದ್ರೆ ಕೆಜಿ ಗಟ್ಲೆ ಮಾರ್ತೀರಾ ಅಥವಾ ಯಾರಾದ್ರೂ ಬಂದು ನಿಮ್ಗೆ ಹಿಂಗ ಡೈರೆಕ್ಟ್ ತಗೊಂಡ್ ಹೋಗ್ತಾರೆ? ಇಲ್ರಿ, ನಾವು APMC ರೀ ಕೆಜಿ ಗಂಟ್ಲೆನ ಮಾರ್ತೇವ್ರಿ. ಹೆಂಗ್ ಕೆಜಿ ಹೋಯ್ತಾರೆ? ಇದ್ರಿ ಈಗ ಸದ್ಯ ಚಾಲ್ತಿ ಐತಿ ನೋಡ್ರಿ. ಅದ ಎಷ್ಟಪ್ಪ ಅಂದ್ರ 200 ರೂಪಾಯಿ 10 ಕೆಜಿ ಮಾರ ಐತ್ರಿ. 200 ರೂಪಾಯಿ 10 10 ಕೆಜಿ ಅಂದ್ರೆ 20 ರೂಪಾಯಿ ಕಿಲೋ. 20 ರೂಪಾಯಿ ಕಿಲೋ. 20 ರೂಪಾಯಿ ಕಿಲೋ ಆಗುತ್ತೆ. ಓಕೆ. ಒಂದು ಈಗೇನ್ ನೀವು ಹಾಕಿದಿರಲ್ಲ, ಈ ಹಾಕೋದ್ರಿಂದ ನಿಮ್ಗೆ ಲಾಭ ಅನ್ನೋದು ಎಷ್ಟಾಗುತ್ತೆ? ಲಾಭ ರೀ ಇದ ಅಗದಿ ಕಡಿಮೆ ರೇಟ್ನ್ಯಾಗ ಮಾರಿನೋರಿ. ಅರ್ಧ ಖರ್ಚಾಗ್ತೈತ್ರಿ, ಅರ್ಧ ಉಳಿತೈತಿ. ಉಳಿತೈತಿ. ನಿಮ್ಗೆ 2 ತಿಂಗಳದ ಪೀಕ್ ಅಂತ ಹೇಳಿದ್ರೆ 2 ತಿಂಗಳ ಪೀಕ್. 2 ತಿಂಗಳಿಗೆ ಎಷ್ಟು ಲಾಭ ಆಗ್ಬೋದು ನಿಮ್ಗೆ ಇದು? 2 ತಿಂಗಳಿಗೆ ಅಗದಿ ಕಡಿಮೆ ರೇಟ್ನ್ಯಾಗ ಮಾರಿತೆ ಅಂದ್ರೆ ಒಂದ್ 25,000 ರೂಪಾಯಿ ನೆಕ್ಕಿ ಉಳಿತಾವ್ರಿ. 25,000 2 ತಿಂಗಳಿಗೆ? 2 ತಿಂಗಳಿಗೆ. ಒಂದು ಕರೆಕ್ಟ್ ಒಂದು ಮ್ಯಾಕ್ಸಿಮಮ್ ಒಂದು ರೇಟಿಗೆ, ಚಲೋ ರೇಟಿಗೆ ಮಾರ್ತೆ ಅಂತಂದ್ರೆ ಚಲೋ ರೇಟ್ ಮಾಡ್ರ 1.5 ಲಕ್ಷ ರೂಪಾಯಿ ಆಗ್ತೈತಿ ನೋಡ್ರಿ. 2 ತಿಂಗಳಿಗೆ 1.5 ಲಕ್ಷ? 1.5 ಲಕ್ಷ. ಓಕೆ. ಓಕೆ. 300-400 ರೂಪಾಯಿ 10 ಕಿಲೋ ಮಾರಿತ್ರಿ, 1.5 ಲಕ್ಷ ರೂಪಾಯಿ ಆಗ್ತೈತಿ. ತುಂಬಾ ಸಂತೋಷ ಆಗುತ್ತೆ. ಬಟ್ ಇನ್ನೊಂದು, ಈಗಿನ ಕಾಲದಲ್ಲಿ ಏನಾಗಿದ್ದಾರೆ ಅಂತಂದ್ರೆ ಬರ್ತಾ 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 ರೈತರು ಕಡಿಮೆ ಹಾಕೊಂಡು ಹೋಗ್ತಾ ಇದಾರೆ. ಹೌದ್ರಿ, ಭೂಮಿಯಾಗ ದುಡ್ಯಾಕ ಬ್ಯಾಡ ಆಗೈತಿ ಜನಗಳಿಗೆ. ಹೌದ್ರಿ. ಓಕೆ. ಮೈ ರಾಡಿ ಆಗಬಾರ್ದು. ಓಕೆ. ಮೈ ರಾಡಿ ಆಗ್ಬಾರ್ದು, ಭೂಮಿಯಾಗ ದುಡ್ಯಾಕಂಕ್ರಿ ಒಲ್ಲೆ ಅಂತ. ಮತ್ ಉಣ್ಣಾಕ್ ಬೇಕು, ಹಾಲು ಬೇಕು, ತುಪ್ಪ ಬೇಕು, ತಿನ್ನಾಕ್ ಬೇಕು, ದನ ಸಾಕಾಕ ಹುಲ್ ಹಾಕಾಕ ಬ್ಯಾಡ. ಓಕೆ. ಆ ಒಂದು ರೀಸನ್ಗಾಗಿ ರೈತರು ಕಡಿಮೆ ಆಗ್ತಾರೆ, ಕಡಿಮೆ ಆಗತ್ತಾರ. ಬಟ್ ರೈತರು ಕಡಿಮೆ ಹಾಕೊಂತ ಹೊಂಟ್ರೆ ಮುಂದಿನ ಜೀವನ ಅನ್ನೋದು ಏನಕ್ಕೆ? ಅದ ಅವ್ರ ಏನ್ ವಿಚಾರ ಮಾಡಕತ್ತಾರಿಲ್ರ, ಇವತ್ತಿನ ದಿವಸ ದಾಟಿ ಅಂದ್ರ ಸಾಕ ಅನ್ನತಾರ್ರಿ. ಓಕೆ. ಓಕೆ. ಇವತ್ತಿನ ದಿವಸ ಹೋತ ಅಂದ್ರ ರೀ, ಓಕೆ, ನಾಳೆ ಆಜ್ಕ ಆಜ ಉದ್ಯಾಕ ಉದ್ಯ.
ಮುಂದಿನ ಜೀವನದ ಬಗ್ಗೆ ವಿಚಾರ ಇಲ್ಲ ಮಾಡಲ್ಲ. ಇಲ್ಲ 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 ಬಟ್ ನನ್ನ ಒಂದು ಪ್ರಕಾರ ಮಾಲಕ್ರೆ, ಹಾ. ಇವಾಗ ಇದೇ ತರ ಹೊಂಟ್ರೆ ಹಾ. ಇನ್ನೊಂದು 10ರಿಂದ 15 ವರ್ಷ, ಹ್ಮ್. ಈಗಿನ ಸಿಚುವೇಶನ್ ನಾವು ನೆನೆಸ್ಕೊಂಡ್ರೆ ಹೌದು. ಇನ್ನೊಂದು 10ರಿಂದ 15 ವರ್ಷದಲ್ಲಿ ಹ್ಮ್. ರೈತರು ತುಂಬಾ ಕಡಿಮೆ ಹಾಕೊಂಡು ಹೋಗ್ತಾರೆ. ಈಗ ಸದ್ಯ ಕಡಿಮೆ ಆಗಿಬಿಟ್ಟಿದಾರ್ರಿ. ಪೂರಾ ಕಡಿಮೆ ಏ ಆಗ್ತಾರೆ. ಪೂರಾ ಕಡಿಮೆ ರೀ, ಒಟ್ಟ ಒಕ್ಕಲ್ತನ ನೋ. ಹಾಗಾದ್ರೆ ಮತ್ತೆ ಮುಂದೆ 10ರಿಂದ 15 ವರ್ಷ ಆದ್ರೆ ಇನ್ನೂ ಕಡಿಮೆ ಹಾಕೊಂಡು ಹೋಗ್ತಾರೆ. ಇನ್ನೂ ಕಡಿಮೆ ಅವ್ರು ವಿಚಾರ ಮಾಡಕತ್ತಾರಿಲ್ರಿ. ಓಕೆ. ವಿಚಾರ ಇಲ್ರಿ ಅದ. ಇವತ್ತ ಸತ್ರ ಸತ್ನ ಹಾ. ನಾಯಿಂದ ಅದಕ್ ಬೇಕು ವಿಚಾರ. ಅಂದ್ರೆ ಇವತ್ತಿಂದ ಇವತ್ತಾದ್ರೆ ಸಾಕು. ಸಾಕ್ ಸಾಕ್. ಮುಂದಿನ ಪೀಳಿಗೆ ಬಗ್ಗೆ ಏನು ಏನೇನ್ ವಿಚಾರ ಇಲ್ಲ. ಮುಂದೆ ನಾವು ಬೆಳವಣಿಗೆ ಆಗ್ಬೇಕು, ನಾವು ಡೆವಲಪ್ಮೆಂಟ್ ಇಲ್ಲ ಏನೇನು ಆಸೆ ಇಲ್ರಿ ಮಂದಿ. ಹಾಗಾದ್ರೆ ಈಗ 10ರಿಂದ 15 ವರ್ಷ ಆದ ನಂತರ ಹಾ. ಈಗ ರೈತರು ಕಡಿಮೆ ಹಾಕೊಂತ ಹೊಂಟ್ರೆ ಹಾ. ಬೆಳವಣಿಗೆ ಬೆಳೆ, ರೈತರ ಬೆಳೆ ಅಂತ ಏನಿರುತ್ತೆ ಅದು ಕಡಿಮೆ ಹಾಕೊಂತ ಹೋಗುತ್ತೆ. ಹೌದಾ? ಹೌದು. ಬೆಳೆ ಕಡಿಮೆ ಹಾಕೊಂತ ಹೊಂಟ್ರೆ ಊಟಕ್ಕೂ ಕೂಡ ಏನು ಬಾಳ ಕಡಿಮೆ ಹಾಕೊಂತ ಬರುತ್ತೆ. ಬರ್ತೈತ್ರಿ. ಹೌದಾ? ಹಾ. ಅದಾದ ನಂತರ ಈಗಿನ ಒಂದು ಕಾಲದಲ್ಲಿ ಮತ್ತೇನ್ ನಡೀತಿ, ಇವಾಗ ಏನ್ ನಡೀತಾ ಇದೆ ಅಂತಂದ್ರೆ ರೈತರ ಮಕ್ಕಳಿಗೆ ಕನ್ಯೆ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ರಿ. ಹೌದಾ? ಹೌದು. ರೈತರ ಮಕ್ಕಳಿಗೆ ಕನ್ಯೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಎಷ್ಟೋ ಇವಾಗ ನಾವು ನೋಡ್ತಾ ಇದೀವಿ. ಹೌದ್ರಿ. ಎಷ್ಟೋ ಮಂದಿ ಹೋಗಿ ಸ್ಟ್ರೈಕ್ ಮಾಡ್ತಾ ಇದಾರೆ. ಎಷ್ಟೋ ದೇವ್ರ ಗುಡಿಗೆ ಹೌದಾ. ರೀಸನ್ ಏನಿರ್ಬೋದು ಇದಕ್ಕೆ? ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ಲಾರ್ದಕ್ಕೆ ರೀಸನ್ ಏನಿರ್ಬೋದು? ಕಾರಣ ಏನಿರ್ಬೋದು? ಕಾರ್ ಏನಿರ ದುಡಿಕೆ ಹತ್ತೈತ್ರಲ್ಲ, ದುಡ್ಯಾಕ ಹತ್ತೈತೆ ಅಂತ ರೈತನ ಮಕ್ಕಳಿಗೆ ಹೆಣ್ಗಳು ಕೊಡುವಾರು. ಓಕೆ. ಹೌದ್ರಿ. ಬಟ್ ಇವಾಗ ಮತ್ತೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡವಲ್ರಿ ಅಂತಂದ್ರೆ, ಈಗ ನನ್ನ ಪ್ರಕಾರ, ನಾನ್ ವಿಚಾರ ಮಾಡಿದ ಪ್ರಕಾರ, ಈಗ ಮುಂದೆ ಬರ್ತಾ ಬರ್ತಾ ರೈತರು ಕಡಿಮೆ ಹಾಕೊಂತ ಬರ್ತಾರೆ. ಬರ್ತಾರೆ. ಹೌದಾ? ಹಾ. ಬೆಳೆ ಕಡಿಮೆ ಹಾಕೊಂತ ಬರುತ್ತೆ. ಕಡಿಮೆ ಹಾಕೊಂತ ಬರ್ತೈತಿ. ಹೌದಾ? ಹಾ. ತಿನ್ನೋಕ್ ಊಟನು ಕೂಡ ಕಡಿಮೆ ಹಾಕೊಂತ ಬರುತ್ತೆ. ಬರ್ತೈತಿ. ಒಂದಿಲ್ಲೊಂದು ನನ್ನ ಪ್ರಕಾರ ಹಾ. ಇನ್ನೊಂದು 10ರಿಂದ 15 ವರ್ಷ, 20 ವರ್ಷ ಆದ ನಂತರ ಹಾ. ನನ್ನ ಅನಿಸಿಕೆ ಪ್ರಕಾರ ಮತ್ತು ಕೆಲವೊಂದಿಷ್ಟು ಮಂದಿ ಕಡೆ ನಾನು ಈಗ ಸಂದರ್ಶನ ಕೂಡ ಮಾಡಿದ್ದೀನಿ. ಹೌದು. ಅವರ ವಿಚಾರ ಪ್ರಕಾರ ರೈತರಿಲ್ಲ ಅಂದ್ರೆ ದೇಶ ಇಲ್ಲ. ಇಲ್ಲ ಇಲ್ಲ. ಹೌದಾ? ಹೌದು. ಮೇನ್ ರೈತರೇ. ರೈತರಿಲ್ಲ ಅಂದ್ರೆ ದೇಶ ಇಲ್ಲ. ಮುಂದೊಂದಿನ ಯಾವ ತರ ಆಗತ್ತಂತಂದ್ರೆ, ಈಗೇನು ಡಾಕ್ಟರ್ಸ್, ಇಂಜಿನಿಯರ್ಸ್ ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾ ಇದಾರಲ್ಲ ಕೆಲ್ಸಕ್ಕೆ, ಹಾ. ಆ ತರ ರೈತರನ್ನ ಅಪಾಯಿಂಟ್ಮೆಂಟ್ ಮಾಡುವಂತ ಕಾಲನು ಕೂಡ ಬರುತ್ತೆ. ಬರ್ತೈತ್ರಿ. ಹೌದಾ? ಹೌದು. ಯಾಕಂತಂದ್ರೆ ರೈತರನ್ನ ಇಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ರೈತರನ್ನ ಬೆಳೆಸುವಂತ ಕೆಲಸನೂ ಕೂಡ ಅವ್ರು ಮಾಡ್ತಾರೆ. ಮಾಡ್ತಾರೆ. ಹೌದಾ? ಮಾಡ್ತಾರೆ. ಆ ಒಂದು ರೀಸನ್ಗಾಗಿ ಹಾ. ದಯವಿಟ್ಟು ನನ್ನ ಒಂದು ಪ್ರಕಾರ ಹಾ. ನಿಮ್ಮ ಒಂದು ಸಂದೇಶ ಜನಗಳಿಗೆ ಕೊಡುವಿತ್ತಂತಂದ್ರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಈಗ ರೈತರು ಕಡಿಮೆ ಹಾಕೊಂಡು ಬರ್ತಾ ಇದ್ದಾರೆ. ಹಾಗೆ ರೈತರನ್ನ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ನಿಮ್ಮ ಒಂದು ಸಂದೇಶ ಜನಗಳಿಗೆ ಹೇಳ್ಬೇಕಂತಂದ್ರೆ, ಅವ್ರನ್ನ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರೆ ಮನೆಯಲ್ಲಿ ಒಬ್ರು ಅಥವಾ ಇಬ್ರು ರೈತರಿದ್ರೆ ಬಹಳ ಬೆಸ್ಟ್ ಅಂತ ನನ್ನ ಅನುಕೂಲ. ಹೌದು. ನಿಮ್ಮ ಪ್ರಕಾರ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಕರೆ ಅವ್ರಿಗೆ ಬ್ಯಾಡಾಗೈತಲ್ರಿ ಸಾಹೇಬ್ರ. ಅಲ್ಲ, ಈಗ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು? ಹೆಚ್ಚಿಗೆ ಮಾಡ್ಬೇಕಾದ್ರ ಅವ್ರ ತಲೆಯಾಗ ಹಾಕೋಬೇಕ್ರಲ್ಲ. ತಲೆ ಬರ್ಬೇಕು. ಬರ್ಬೇಕ್ರಲ್ಲ. ತಲೆಯಾಗ ಬಂದ್ರೆ ಅಷ್ಟೇ ಅವರು ಒಂದು ಮುಂದೆ ಅವ್ರ ಒಂದು ಪೀಳಿಗೆಗೆ ಇದು ಆಗ್ಬೋದು. ಹಾ. ಹೌದಾ? ಹಾ. ಬಟ್ ನನ್ನ ಪ್ರಕಾರ ಇನ್ನೊಂದು ನನ್ನ ಒಂದು ಮಾತಿದೆ. ಹ್ಮ್. ಏನಪ್ಪಾ ಅಂತಂದ್ರೆ, ಇವಾಗ ಕಡಿಮೆ ಹಾಕುವಂತ ಹೌದ್ರಿ. ರೈತರ ಬೆಳೆಗೆ ಕೂಡ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ರಿ. ಹೌದಾ? ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ಈಗ ಮುಂದೊಂದನ್ನು ಕೂಡ ರೈತರು ಕೂಡ ವಿಚಾರ ಮಾಡಬಹುದು. ಏನಪ್ಪಾ ಅಂತಂದ್ರೆ, ಈಗ ನಾ ಮಾರಕ್ ಹೋಗುದು ಬೇಡಪ್ಪ, ಹ್ಮ್. ಈಗ ನನ್ನ ಮನೆ ಪೂರ್ವಕ ಅಷ್ಟ ನಾನು ಬೆಳ್ಕೊಂಡ್ಬಿಡ್ತೀನಿ, ಹೌದು. ಬೆಳೆಸ್ಕೊಂಡ್ಬಿಡ್ತೀನಿ. ನನ್ನ ಮನೆ ಪೂರ್ವಕ ಅಷ್ಟೇ ಸಾಕು. ಸಾಕು. ಇನ್ ಬೇರೆ ಯಾವ್ದು ಮಾರುದು ಬೇಡ, ಏನು ಬೇಡ. ಯಾಕಂದ್ರೆ ನನಗೆ ಬೆಲೆನೇ ಸಿಗ್ತಾ ಇಲ್ಲ. ಹೌದ್ರಿ. ಬೆಲೆ ಸಿಗ್ತಾ ಇಲ್ಲ ಅಂತಂದ್ರೆ ನನ್ನ ಮನೆ ಸಲುವಾಗಿ ಅಷ್ಟೇ ನಾ ಬೆಳ್ಕೊಂಡ್ಬಿಟ್ಟು ಉಳ್ಕಿದೆಲ್ಲ ಬೇಡಪ್ಪ ಅಂತ ಕೈ ಬಿಟ್ಬಿಟ್ರಂದ್ರೆ ಮುಂದಿನ ಗತಿ ಏನು? ಏನ್ ತಿಳಿವತ್ತರ ನನಗ. ಏನು ಸುಳ್ಳಲ್ರಿ. ಹೌದಲ್ಲ? ಯಾಕಂತಂದ್ರೆ ಈಗ ಮುಂದಿನ ಜೀವನ ಹೇಗಾಗತ್ತೆ ಅಂತಂದ್ರೆ, ನನ್ನ ಮನಿ ಪೂರ್ವಕ ಅಷ್ಟೇ ಬೆಳ್ಕೊಂತಾನಪ್ಪ ಹಾ. ಮಾಲೆಲ್ಲ. ಹಾ. ಇದು ಕಾಯಿಪಲ್ಲೆ ಆಗ್ಲಿ, ಗೋಧಿ ಆಗ್ಲಿ, ಜೋಳ ಆಗ್ಲಿ, ಕಡ್ಲಿ ಆಗ್ಲಿ, ಬರೋಬರಿ. ಇದೇನಿದೆಲ್ಲ ನನ್ನ ಮನೆ ಸಲುವಾಗಿ ಅಷ್ಟೇ ನಾ ಬೆಳೆಸ್ಕೊಂತಾನೆ. ಉಳಿದಿದ್ದೀನಿ ಬೇಡ ನನಗೆ ಅಂತ ಬೆಳೆಸ್ಕೊಂಡ್ರ ಅಂತಂದ್ರೆ ಎಷ್ಟೋ ಜನಗಳಿಗೆ ರೈತರಿಂದನೇ ಪೂರೈಕೆ ಆಗ್ತಾ ಇರೋದು. ಹೌದ್ರಿ. ಎಲ್ಲಾ ಈಗೇನ ಕಡ್ಲಿ ಜೋಳದ ರೈತರಿಂದನೇ ಪೂರೈಕೆ ಆಗ್ತಾ ಇರೋದು. ಈಗ ರೈತರನ್ನೇ ಅದನ್ನ ಬೆಳೆಯೋದನ್ನ ಸ್ಟಾಪ್ ಮಾಡ್ಬಿಟ್ರೆ, ಕಡಿಮೆ ಮಾಡ್ಬಿಟ್ರೆ ಜನ ತಿನ್ನೋದೇನು? ತಿನ್ನೋದೇನ್ರಿ? ಮತ್ತೇನ್ರಿ? ವಾಚ್ಮ್ಯಾನ್ ಹೋಗೋದ್ರಲ್ಲ, ಬಿಲ್ ದುಡ್ಯಾಕು ಬ್ಯಾಡ್ರಿ. ಓಕೆ. ಅಲ್ಲಿ ಗಾಂಧಿನಗರಕ್ಕ ಜಾರಿ ಅದಾರಲ್ಲ, ಹಾ. ಅಲ್ಲಿ ಮಲ್ಕೊಳಕ್ ಹೋಗೋದ್ರಲ್ಲ, ಅಪೇಡ್ಯಾಕ 50 200 ಒಂದ್ 500 600 ರೂಪಾಯಿ ಕೊಡ್ತಾರ್ರಿ. ಹಾ. ಅಷ್ಟ ಕುಟ್ಕೊಂಡ್ ಚೈನಿ ಮಾಡ್ಕೊಂತ ಹೋಗ್ಬಿಡತಾರ್ರಿ. ಸ್ನೇಹಿತರೆ, ಒಂದ್ ಇದ್ರಲ್ಲಿ ನಾ ಹೇಳೋದೇನಂತಂದ್ರೆ, ಈಗ ಬರ್ತಾ ಬರ್ತಾ ರೈತರು ಕಡಿಮೆ ಹಾಕೊಂಡು ಬರ್ತಾ ಇದಾರೆ. ಅದರಿಂದ ಈಗ ರೈತರು ಕೂಡ, ಈ ಮಾಲಕರು ಕೂಡ ಹೇಳಿದ್ರು, ಅವ್ರಿಗೆ ಏನ್ ಬೇಕಾಗಿದೆ ಅಂತಂದ್ರೆ ಅವತ್ತಿನ ಜೀವನ ಅವತ್ತಿಗೆ ಆದ್ರೆ ಸಾಕು. ದಯವಿಟ್ಟು ಒಂದ್ ಮಾತು ಹೇಳಿಕ್ ಇಷ್ಟಪಡ್ತೀನಿ. ಇವಾಗಿನ ರೈತರು ಇನ್ನೂ ಆದಷ್ಟು ಹೆಚ್ಚಿನ ಇದರಲ್ಲಿ ಒಂದ್ ಸ್ವಲ್ಪ ರೈತರಾಗಿ ಒಂದ್ ಸ್ವಲ್ಪ ಉಳ್ಕೊಂಡು ಹೋಗ್ರೆ ಮುಂದೆ ಇನ್ನಷ್ಟು ಎಷ್ಟೋ ವರ್ಷಗಳ ಕಾಲ ನಮ್ಮ ಒಂದು ದೇಶದಲ್ಲಿ ಒಂದು ಸಾಕಷ್ಟು ಬೆಳೆ ಬೆಳೆದು ಏನೋ ಒಂದು ದೇಶ ಮುಂದುವರಿಕೆ ಆಗ್ಬೇಕಂತಂದ್ರೆ ರೈತರ ಒಂದು ಪಾಲು ಇದರಲ್ಲಿ
ಸಾಕಷ್ಟಿದೆ. ಒಂದು 95% ರೈತರ ಪಾಲೇ ಇದೆ. ಆ ಒಂದು ರೀಸನ್‌ಗಾಗಿ ರೈತರನ್ನ ಬೆಳೆಸಿ, ರೈತರನ್ನ ಉಳಿಸಿ. ನಮಸ್ಕಾರ.